ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯ ವಿಭಾಗ ಯೋಗಃ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಎಲೈ ಭರತ ವಂಶೋತ್ಪನ್ನನೇ, ಎಲ್ಲಕ್ಕೂ ದೊಡ್ಡದಾಗಿ ಬ್ರಹ್ಮನೆನಿಸಿರುವ ಪ್ರಕೃತಿಯೇ ನನಗೆ ಯೋನಿ. ಅದರಲ್ಲಿ ನಾನು ಗರ್ಭವನ್ನಿಡುವೆನು. ಅದರಿಂದಾಗಿ ಸಕಲ ಪ್ರಾಣಿಗಳ ಉತ್ಪತ್ತಿಯಾಗುವುದು. ಅಸಂಖ್ಯಾತ ಜೀವಿಗಳ ಹುಟ್ಟು ಹಾಗೂ ಸಾವು ವಿಸ್ಮಯ. ವಿಶಾಲ ಬ್ರಹ್ಮಾಂಡದಲ್ಲಿ ವಿವಿಧ ಪ್ರಭೇದಗಳ ಪ್ರಾಣಿ, ಪಕ್ಷಿ, ಮರ, ಗಿಡಗಳು, ಕ್ರಿಮಿಕೀಟಗಳು ಎಲ್ಲವೂ ಹುಟ್ಟಿ ಸಾಯುತ್ತಲೇ ಇರುತ್ತವೆ. ಪ್ರಕೃತಿಯಲ್ಲಿ ನಡೆಯುವ ವೈವಿಧ್ಯಮಯಕ್ಕೆ ಒಂದು ಶಕ್ತಿ ಇರಲೇಬೇಕು. ಪ್ರಕೃತಿಯೇ ಯೋನಿ ಎನ್ನುವ ಭಗವಂತ ಇದನ್ನು ನಿತ್ಯ ನೂತನವಾಗಿರಲು ಸೃಷ್ಟಿ, ಸ್ಥಿತಿ, ಲಯ ಕಾರ್ಯವನ್ನು ಮಾಡುತ್ತಲೇ ಇರಬೇಕು. ಸಕಲ ಪ್ರಾಣಿಗಳ ಉತ್ಪತ್ತಿಗೆ ಕಾರಣವೇ ತಾನು ಎನ್ನುತ್ತಿದ್ದಾನೆ. ತಾನು, ತನ್ನದು, ತನ್ನವರು ಎಂಬ ಭಾವನೆಯಲ್ಲಿ ಬಾಳುವ ಪ್ರತಿಯೊಬ್ಬರೂ ಭಗವಂತನು ಹೇಳುತ್ತಿರುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ವ್ಯಾಮೋಹ ಹಾಗೂ ಖಿನ್ನತೆಯಿಂದ ಹೊರಬರಲು ಸಾಧ್ಯ. ಅದೆಷ್ಟೋ ದಂಪತಿಗಳು ತಮಗೆ ಮಕ್ಕಳಿಲ್ಲ ಎಂಬ ಕೊರಗಿನಿಂದ ಖಿನ್ನತೆ ಅನುಭವಿಸಿದರೆ, ಇನ್ನೂ ಕೆಲವು ದಂಪತಿಗಳು ತಮ್ಮ ಮಕ್ಕಳ ಬಗ್ಗೆ ವ್ಯಾಮೋಹಿತರಾಗಿ ಅವರಿಗೋಸ್ಕರ ಸಂಪಾದಿಸುವುದರಲ್ಲೇ ಜೀವನ ಕಳೆಯುತ್ತಾರೆ. ಕೂಡಿಟ್ಟ ಹಣಕ್ಕೆ ಮೋಹಿತರಾಗುವ ಜನ ಪ್ರೀತಿ ವಿಶ್ವಾಸ ಮರೆತು ದ್ವೇಷದಲ್ಲೇ ಜೀವನ ಹಾಳು ಮಾಡಿಕೊಂಡು ಸಹೋದರ ಸಹೋದರಿ ಎಂಬುದನ್ನು ಮರೆತು ಬದ್ಧ ದ್ವೇಷಿಗಳಾಗುತ್ತಿರುವುದು ಕಲಿಯುಗದ ದುರಾದೃಷ್ಟವೇ ಸರಿ. ಹರಿ ಓಂ ತತ್ಸತ್.